ನೋಡಿ CR ನಂಬರ್ 33 ಇವರು SP ಇದ್ರಲ್ಲಿ ಓಡಾಡ್ತಾರೆ. SP ಅವ್ರು ಹಿಂದ್ಗಡೆ ಇರ್ತಾರೆ, ಇವ್ರು ಮುಂದ್ಗಡೆ ಓಡಾಡ್ತಾರೆ. A3 ಆರೋಪಿ ಶರತ್ ಗೌಡ ಅಂತ ಯಾರೋ ಹಾಸನದಲ್ಲಿ ಒಬ್ರು ಅವರಂತೆ. A3 ಆರೋಪಿ ಬೇಲ್ ಅಪ್ಲಿಕೇಶನ್ ಹಾಕಿಲ್ಲ ಇನ್ನು. ಈಗ ಸೇರ್ಪಡೆ ಆಗ್ಯಾರ. ಒಂದ್ ಕಾಲು ಆ ಕಡೆ ಇಟ್ಬಿಡೋರು, ಒಂದ್ ಕಡೆ ಈ ಕಡೆ ಇಟ್ಬಿಡೋರು. ಈಗ BJP ಇದ್ರು ಈ MP ಎಲೆಕ್ಷನ್ ಅಲ್ಲಿ ಒಂದ್ ಆ ಕಡೆ ಇಟ್ಬಿಡೋರು, ಈ ಕಡೆ ಇಟ್ಬಿಡೋರು. ಎಲ್ಲಿ ಏನಾಗ್ತಾರ ಗೊತ್ತಿಲ್ಲ ಅವರು. ಅಲ್ಲ, ಮೈತ್ರಿ ಪಕ್ಷದಲ್ಲಿ ನಾವು BJP ಇಲ್ಲ, ಅವರೇ ನಮ್ಮ ಮೈತ್ರಿ ಪಕ್ಷದವರು. ಇವರೆಲ್ಲ ಮೈತ್ರಿ ಪಕ್ಷದಲ್ಲ, ಇವರೆಲ್ಲ ದುಡ್ಡು ಮಾಡ್ಕೊಳಕ್ ಬಂದವರು. ಇವರು SP ಅವರು ಹಿಂದೆ ಹೋದ್ರೆ ಇವ್ರು ಮುಂದೆ ಹೋಯ್ತಾರೆ. ಇವ್ರನ್ನ ಯಾಕೆ A3 ಕಸ್ಟಡಿ ಅವಶ್ಯಕತೆ ಇಲ್ವಾ ಹಂಗಾದ್ಮೇಲೆ? ಆಮೇಲೆ ಎಲ್ಲದಕ್ಕಿಂತ ಎಲ್ಲಿ ಮಾಡಿ ವಿಚಾರಣೆ ಮಾಡಿದ್ರೆ ಕಸ್ಟಡಿ ತಗೋಬೇಕಲ್ಲ. A5 ನ ತಗೊಳ್ತೀರಿ ನೀವು, A6 ನ ಕಸ್ಟಡಿ ತಗೊಂಡು ಇನ್ವೆಸ್ಟಿಗೇಷನ್ ಮಾಡಿ 15 ದಿವಸ ಇನ್ವೆಸ್ಟಿಗೇಷನ್ ಬಿಡ್ತೀರಿ. 1 and 2, 3 ನ ನೀವು ರಾಜಾರೋಷ ಓಡಾಡಕ್ ಬಿಡ್ತೀರಿ. ಮೊನ್ನೆ ಅಪಾಯಿಂಟ್ ಆಗಿರೋಂಥವು PC-ಗಳು ಅವ್ರು ಮಾಡೋ ಅಂತ ಮಾಜರು ಅವ್ರ ಪ್ರಕ್ರಿಯೆ ಮಾಡಲ್ಲ. ಏನಕ್ಕೆ ಅಂದ್ರೆ ಅವರು ಇಂಟೆಲಿಜೆನ್ಸ್ ಇದ್ದಾರೆ. ಏನಕ್ಕೆ ಅಂದ್ರೆ ಯಾವುದೋ ಒಂದು ಪ್ರೆಸರ್ ಇಂದ ಮಾಡ್ಬೇಕಾದ್ರೆ ಈ ರೀತಿಗಳು ನಡೀತವೆ. ಯಾರೋ ಒಬ್ಬ ಒತ್ತಡದಿಂದ ಈ ಕೆಲಸ ಮಾಡ್ಬೇಕಾದ್ರೆ ಮಾಡ್ತಾರೆ. ಈ ಮಾಜ ಪ್ರಕ್ರಿಯೆ ನಿಮಗೆ ಗೊತ್ತಿರಂಗೆ ನನಗೆ 3 ಇಂದ 4 ಮಾಜ ಪ್ರಕ್ರಿಯೆ ಮಾಡೋದು. 3 ಇಂದ 4 ಟೈಮು ಒಂದು ಮಾಡ್ಕೊಂಡು ಹೋಗೋದು, ಅಲ್ಲಿ ಡಿಸ್ಕಸ್ ಮಾಡೋದು, ಮತ್ತೆ ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಕೊಡೋದು, ಮತ್ತೆ ಓಡ್ಬರೋದು. ಇಲ್ಲಿ ಅದೆಷ್ಟು ಬೇಕು ಅಷ್ಟಕ್ಕೆ ಮಾಡ್ಕೊಂಡು ಹೋಗೋದು, ಮತ್ತೆ ಹೋಗೋದು, ಮತ್ತೆ ಡಿಸ್ಕಸ್ ಮಾಡೋದು, ಸರ್ಕಾರದಲ್ಲಿ ಬಾಡಿಸ್ಕೊಳ್ಳೋದು, ಮಾಡೋದು. ಒಟ್ಟಿನಲ್ಲಿ ಏನಾದರೂ ಮಾಡಿ ಪ್ರಕರಣ ಸಿಗಾಕಿಸ್ಕೋಬೇಕು ಅಂತ ಇದೆ. ಆ ನಂಬಿಕೆ ಹೋಗಿ ತಿಂಗಳಾಯ್ತು ಅವ್ರದ್ದು. ತಿಂಗಳೇ ಆಗೋಯ್ತು ಅವ್ರದ್ದು. ಯಾಕೆಂದ್ರೆ ನಾನು ಅಲ್ಲಿ ಅವ್ರ ಜೊತೆ 8 ದಿವಸ ಜೊತೆಲೇ ಅವ್ರ ಜೊತೆ ಇದು ಮಾಡಿದೆ. ನಂಬಿಕೆನೇ ಇಲ್ಲ ಅವ್ರದ್ದು. ಈ ಇನ್ವೆಸ್ಟಿಗೇಷನ್ ಅವ್ರಿಗೆ ಅವಶ್ಯಕತೆನೇ ಇಲ್ಲ. ಏಕೆಂದ್ರೆ ಸ್ವಲ್ಪ ದಿವಸದೊಳಗೆ ಅವರೇ ಇದು ಮಾಡ್ಬಿಡ್ತಾರೆ. ನನ್ನ ಪ್ರಕಾರ ಏನು 33 ಕೇಸ್ CR 33 ಇದೆ. ನನ್ನ ಪ್ರಕಾರ ಇವ್ರು ಏನು ಆರೋಪಿಗಳಿದ್ದಾರೆ ಅವ್ರ ಮೇಲೆ B ರಿಪೋರ್ಟ್ ಹಾಕಿದ್ರು ಏನು ಇದೇನಿಲ್ಲ. ಅವರು ಹೀಗೆ ರಾಜಾರೋಷವಾಗಿ ಓಡಾಡ್ತಿದ್ದಾರೆ. ಬಿಟ್ಟವ್ರು ಅಂದಮೇಲೆ B ರಿಪೋರ್ಟ್ ಹಾಕ್ತಲ್ಲಿ ಬಿಡ್ತಾರೆ. ಇಷ್ಟೆಲ್ಲ ನಡೆದ್ರು ಅವ್ರಿಗೆ ಒಂದು ಇದಿಲ್ಲ, ಬದ್ಧತೆ ಇಲ್ಲ, ಹೆಣ್ಮಕ್ಳ ಬಗ್ಗೆ ಗೌರವ ಉಳಿಸ್ಬೇಕು ಅನ್ನೋದಿಲ್ಲ ಅಂತವ್ರನ್ನ ಬಿಟ್ಕೊಂಡ್ಮೇಲೆ ಏನಿದೆ SIT ಮೇಲೆ ನಿಮ್ಗೆ ನಂಬಿಕೆ? SIT ಮೇಲೆ ನಂಬಿಕೆ ಬರಬೇಕು, ಜನಗಳು ವಾಪಸ್ ಅದನ್ನ ನಂಬಬೇಕು. ಇದು ಇಂಪಾರ್ಷಿಯಲ್ ಇನ್ವೆಸ್ಟಿಗೇಷನ್ ಆಗ್ತಿದೆ ಅಂದ್ರೆ ಅರೆಸ್ಟ್ ಮಾಡ್ಲಿ. ಅವ್ರನ್ನ ಕಣ್ಣೆದುರಿಗೆ ಅರೆಸ್ಟ್ ಮಾಡ್ತಾ ಇಲ್ವಲ್ಲ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.